ಇನ್ನು ಈ ಬಾರಿಯ ದಸರಾವನ್ನು ನೂತನ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಅಂತ ಕೂಡ ಕೆಲವರು ಮಾತನಾಡಿದರು ಬಿಜೆಪಿನಲ್ಲಿ. ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮಹಾಕ್ರಾಂತಿ ಆಗುತ್ತಾ ಸೆಪ್ಟೆಂಬರ್ನಲ್ಲಿ ಅಂದರೆ ಸೆಪ್ಟೆಂಬರ್ ಮಹಾಕ್ರಾಂತಿಗೆ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿಎಂ ಅಂದರೆ ಸಿದ್ದರಾಮಯ್ಯ ದಸರಾ ಉದ್ಘಾಟಿಸಲ್ಲ ಅಂತ ಬಿಜೆಪಿ ಹೇಳಿತ್ತಲ್ಲ, ಅದಕ್ಕೆ ತಿರುಗೇಟು. ನಾನೇ ಉದ್ಘಾಟನೆ ಮಾಡ್ತೀನಿ, ಈ ಬಾರಿ ದಸರಾ ಉದ್ಘಾಟಿಸೋದು ನಾನೇ, ದಸರಾ ಉದ್ಘಾಟನೆ ಮಾಡೋದು ಸತ್ಯ ಅಂತ ಸಿಎಂ ಮೈಸೂರಿನಲ್ಲೇ ಒಪ್ಕೊಂಡಿದ್ದಾರೆ. ಹಾಗಾಗಿ ನೀವು ಬಿಜೆಪಿಯವ್ರು ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಒಬ್ಬೊಬ್ಬರು ಒಂದೊಂದು ಮಾತಾಡಿ, ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಈ ಸರ್ತಿ ದಸರಾ ಉದ್ಘಾಟನೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ. ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ಥರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ. ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರಲ್ಲ, ಒಬ್ಬರು ಭಾರಿ ಬದಲಾವಣೆ ಕ್ರಾಂತಿ ಅಂದರೆ, ಇನ್ನು ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ. ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡೆದ ಮನೆ. ಪಾಪ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿದೆ ಅವ್ರಿಗೆ? ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ಥರ ಮಾತನಾಡಲೇಬೇಕು. ಚೇರ್ ಉಳಿಬೇಕಲ್ಲ ಅವ್ರಿಗೆ. ನನಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಪಕ್ಕ ಹೊಸ ಸಿಎಂ ಮಾಡ್ತಾರೆ. ನಾನು ಅದೇ ಬಿಜೆಪಿ ಪಂಚಾಂಗ ನೀವು ಬಿಜೆಪಿ ಅವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀವರು. ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಸರಿ ಮತ್ತೆ ಬಿಜೆಪಿ ಅವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀವರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆಪಿ, ಬಹಳ ಮಾರ್ಮಿಕವಾದ ಮಾತುಗಳನ್ನು ಸಿದ್ದರಾಮಯ್ಯನವರು ಇವತ್ತು ಆಡಿದ್ದಾರೆ. ಸ್ವಪಕ್ಷೀಯರಿಗೂ ತಟ್ಟಬೇಕು, ವಿರೋಧ ಪಕ್ಷದವ್ರಿಗೂ ತಟ್ಟಬೇಕು. ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳೋ ಮುಖಾಂತರ ದಸರಾ ತನಕ ನಾನು ಇರ್ತೀನಿ ಅಂತ ಹೇಳಿದ್ರು. ಮುಂದಿನ 5 ವರ್ಷ ಅಂದರೆ 5 ವರ್ಷ ಕಂಪ್ಲೀಟ್ ಆಗೋ ತನಕನೂ ಕೂಡ ನಾನೇ ಸಿ ಎಂ ಅಂತ ಅರ್ಥೈಸ್ಕೋಬೇಕಾ ಹೇಗೆ ಅಂತ ಸಿ ಎಂ ಅವರು ಭಾಳ ಕಾನ್ಫಿಡೆನ್ಸ್ ಎಲ್ಲ ಇವತ್ತು ಮಾತುಗಳನ್ನು ಆಡಿರುವಂಥದ್ದು. ಅರವಿಂದ್ ಪರ್ಟಿಕ್ಯುಲರ್ ಆಗಿ ಮೈಸೂರಿನಲ್ಲಿ ನಿಂತು ಅವರು ವಿರೋಧ ಪಕ್ಷಗಳಿಗೆ ಮಾತುಗಳನ್ನು ಹೇಳೋದಕ್ಕಿಂತ ಕೂಡ ಮುಖ್ಯವಾಗಿ ತಮ್ಮ ಸ್ವಪಕ್ಷದಲ್ಲೇ ಎದ್ದಿರುವಂತಹ ಕೆಲವೊಂದಿಷ್ಟು ಹೇಳಿಕೆಗಳ ಬಗ್ಗೆಯೂ ಕೂಡ ಅವರು ಧ್ವನಿಯನ್ನು ಇವತ್ತು ಎತ್ತಿರುವಂಥದ್ದು. ಒಂದು ಸ್ಪಷ್ಟವಾದಂಥ ರಾಜಕೀಯ ಸಂದೇಶವನ್ನು ಕಾಂಗ್ರೆಸ್ಗೆ ಇವತ್ತು ರವಾನೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಒಂದು ಕಡೆಯಲ್ಲಿ ದಸರಾವನ್ನು ನಾನೇ ಉದ್ಘಾಟನೆ ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳುವ ಮೂಲಕವಾಗಿ ನನ್ನ ಕುರ್ಚಿ ಗಟ್ಟಿ ಇದೆ ಅನ್ನುವಂಥ ಒಂದು ಸಂದೇಶ, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಹಿಡಿದು ಅವರೇ ಮೇಲೆ ಕೆತ್ತುವ ಮೂಲಕವಾಗಿ ನಾವಿಬ್ಬರು ಚೆನ್ನಾಗಿದ್ದೇವೆ, ನಮ್ಮಿಬ್ಬರು ಕೂಡ ಯಾವುದೇ ರೀತಿಯಂಥ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಂಥ ಗೊಂದಲಗಳು ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಪಕ್ಷದೊಳಗಡೆ ಇರುವಂಥ ತಮ್ಮ ವಿರೋಧಿಗಳಿಗೆ ಈ ಒಂದು ಸಂದೇಶವನ್ನು ರವಾನೆಯನ್ನು ಮಾಡಿರುವಂಥದ್ದು. ಬಂಡೆಯಂಥ ಸರ್ಕಾರ ನಮ್ಮದು ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಬಹಳ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳದೇ ಇದ್ರೂ ಕೂಡ ಅವರ ಮಾತುಗಳಲ್ಲಿ ಭಾಳ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಅಂತೂ ಇವತ್ತು ಕಾಣ್ತಾ ಇತ್ತು. ನೇರವಾಗಿ ಇಷ್ಟು ದಿನಗಳ ಕಾಲ ಸಿ ಎಂ ಕುರ್ಚಿಯ ವಿಚಾರದಾಗಿ ಸ್ವಪಕ್ಷೀಯರು ಮಾತನಾಡ್ತಾ ಇದ್ರು ಕೂಡ ಈ ಮಟ್ಟದ ಸಂದೇಶವನ್ನು ಮುಖ್ಯಮಂತ್ರಿಗಳು ಯಾವತ್ತೂ ರವಾನೆ ಮಾಡಿರಲಿಲ್ಲ. ಆದರೆ ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಯಾರೇ ತಂದಾಕುವ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ಸಫಲ ಆಗೋದಿಲ್ಲ ಅನ್ನುವಂಥ ಒಂದು ಮಾತೇನಿದೆ, ಅದು ಪಕ್ಷದ ಒಳಗೆ ಇರುವಂಥ ತಮ್ಮ ವಿರೋಧಿಗಳಿಗೆ ಕೊಟ್ಟಿರುವಂತಹ ಒಂದು ಎಚ್ಚರಿಕೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಕೆಪಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಅಲ್ಲಿಗೆ ಮುಖ್ಯಮಂತ್ರಿಗಳು ಕೆಲವೊಂದು ಅನುಮಾನಗಳಿಗೆ, ಕೆಲವೊಂದು ಪ್ರಶ್ನಾರ್ಥಕ ಚಿಹ್ನೆಗಳಿಗೆ ತೆರೆ ಎಳೆಯುವ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ.